ಕಳಿಸಿದೆ. ನಾನು ಬಾಗಿಲು ಮಾಡಿದೆ. ಅದಕ್ಕೆ ಕೋಸಿನ ತೊಟ್ಲಿಗೆ ತೊಟ್ಲಿ ಕಟ್ಟಿ ಬಸ್ಸಿಗೆ ಬರೋರು ಎಲ್ಲರೂ ನೋಡ್ಯಾರ. ನಂದು ಏನು ಕೇಳ್ತಾರೆ ನೀವು ಆ ತಿಪ್ಪಲ. ಈಗ ಪುಣ್ಯ ಮಾಡ್ರಮ್ಮ ದೇವ್ರೊಂದು ಗಟ್ಟಿ ಕೊಡ್ತಾನೆ. ದುಡಿಬೇಕು ಉಣ್ಬೇಕು. ಬೇನೆ ಬೀಜ ಜಬಿಕಿ ನಾವು ಮಕ್ಕಳು ಬದುಕಿ ಅದನ್ನೇನು ಕೇಳ್ತೀವಿ. ಹಾಲು ಕುಂಟ ಬಣ ಕೈಲಿಗೆ ಜೋಳ ಆಗಿತ್ತು ಬಾಗಿ ಎಂಟಿ ಜೋಳ ಹಾಕಿದ ನರ್ಕದ ವಾಸನೆ ಹಾರ್ತದೆ. ಅವ್ನು ತಂದು ಸಮುಖ ಮಾಡ್ಕೊಂಡು ಉಣಪ್ಪದು ನರ್ಕೋದು ಇಲ್ಲ ಮಜ್ಜಿಗೆ ಅಂದಾಗ ಅಂಥವ್ರು ಕಲ್ಸ್ಕೊಂಡಲ್ಲಿ ನಮ್ಗೆ ಏನು ಕೇಳ್ತಾರೆ ನೀವು ತಿಪ್ಪಲ. ದೇವ್ರು ಅದಷ್ಟು ಅನುಭವ ನೋಡ್ಕೊಂತ ನಾನು ಇಟ್ಟೈತಿ ಬಿಡಬಾರ್ದು. ಇವತ್ತು ಹೇಳ್ತೀನಿ ಅಲ್ಲಿ ನೀರಾವರಿಯಾಗ ಪಾಲ ಮಾಡಿದ್ನಂತ ದಿನ ಮನೆಗೆ ತೆಂಗಿನ ಕಾಳು ಇದ್ದು ಅಂತ ಅವ್ನು ಮಾರಿ ಕಟ್ಟಿಬಿಟ್ಟ. ನೀರು ಕಟ್ಟಕ್ಕೆ ಹೋಗ್ಯಾನ ತೆಂಗಿನ ಕಾಳು ಚೊಟ್ಟು ಮಾಡಿ ಹೊತ್ತು ಬಿತ್ತಕ್ಕೆ ಹೋಗಮ್ಮಂತ ಹೇಳಿ ನೀರು ಬಿಡಕ್ಕೆ ಹೋಗ್ಯಾನ ಹೊಲಕ್ಕೆ. ಎಲ್ಲಿದೆ ಸ್ವಲ್ಪ ಪಾಲ ಮನೆ ಅದು ಎಲ್ಲ ತೆಂಗಿನ ಕಾಳು ಮಾರಿಬಿಟ್ಟ. ಅಯ್ಯ ನೀರು ಕಟ್ಟಿ ಬಂದಂತ ಕಾಳೆಲ್ಲ ಪಾಡ ಏನು ಮಾಡೋದು. ಆವಾಗ ಹೆಂಗೆ ಮಾಡೋಕಿದ್ರೆ ಅಂತ ಶಿವರು ಒಂದು ಬುದ್ಧಿ ಅಂತ ತಂಗಿಗೆ ಹಾಕಿದ್ದೀನಿ. ಮತ್ತೆ ಸ್ವಲ್ಪ ಪಾಲ ಮಾಡೋಕೆ ಬರ್ತಾನೆ. ನಾನು ಏನು ಹಿಡಿತೀನಿ ಅದನ್ನು ಕೊಡ್ಬೇಕಂತ ತಿಳಿದ್ನಂತ ನಂಬರ್ ಆಡ್ಸಂತ ಬಂದ ನೋಡಪ್ಪ ಅಂತ ಊರಾಗ ಬುದ್ಧಿ ಅಂತ ಮುಂದೆ ಹಾಕಿದ್ರೆ ಸುಂಕಿರಲ್ಲಿ ಇಟ್ಟು ಮನ್ಯಾಗ ಬಾಳೆ ಮಾಡಿದ್ವಿ. ತೆಂಗಿನ ಕಾಳು ಎಲ್ಲ ಸೇರಿ ಮಾಡ್ಯಾಳ. ಏನು ಹಿಡ್ಕೊಂತಿದ್ದಿ ಅದು ನನಗಿರ್ಲಂತ 10 ನಂಬರ್ ಹಾಕಿದ್ದಿತ್ತು. ಹೆಂಗೆ ಮಾಡ್ಬೇಕ್ರಿ ಈಗ ಬಂದು ಕಾಸು ನನಗೆ ಹಿಡ್ತೀನಿ ಹಿಡ್ಕೊಂತಾನೆ. ನಾನು ಹೆಂಗೆ ನೋಡಕ್ಕಂತ ಊರಾಗ ಬುದ್ಧಿ ಅಂತ ಸುಮ್ಕಿ ಅದು ಇಟ್ಟು ನೀವು ಹಾಳಾಗಿರೋದು ಅವ್ನು ಮಾಡ್ತೀನಿ ಸುಮ್ಕಿರಿ ಅಂತ ಊರಾಗ ಬುದ್ಧಿ ಅಂತ ಅಂತ ಬಂದಂತ ಪಾಲು ಮಾಡ್ತೀನಿ. ನೀನು ಏನು ಹಿಡ್ಕೊಂತಿದ್ದೆ ಅಂತಿದೆಯಲ್ಲ ಅದನ್ನು ಕೊಡ್ಬೇಕಂತ ಹೇಳ್ತಿಲ್ಲ ನೀನು ಹಿಡಕ್ಕೆ. ಆ ಹೆಣ್ಮಗಳು ಮಾಳಿಗೆ ಇರಿಸಿದ್ರಂತ. ಮಾಳಿಗೆ ನೆಚ್ಚಿನ ಕಿಟ್ಟಿದ್ರಂತ. ಮತ್ತು ನಾನೇನು ಹಿಡ್ಕೊಂತೀನಿ ಅದು ಬಿಡ್ಬೇಕಂತ ಹೇಳಿದ್ನಲ್ಲ ಎಲ್ಲ ವರ್ಷ ಸೋತ್ಬಿಟ್ರು. ಬಿಡ್ಬೇಕಂದ್ರೆ ಕೇಸಿ ತಗ ನೀನೇನು ಹಿಡ್ಕೊಂಡ್ರೆ ಅದು ನನಗಂತ ಹೇಳಿದಲ್ಲಿ ಹಿಡ್ಕೊಂತ ಹೋಗಿ ನಿಚ್ಚು ಹಿಡ್ಕೊಂಡು ತಿನ್ಕೊತ್ಕೊಂಡು ಅನ್ನ. ಆವಾಗ ಇಂಥ ನಂಬರ್ ಇದ್ದ ಮನೆ ಹಾಳು ಮಾಡಿ ಇಟ್ಟಿರ್ತದ ಮನೆ ಮಾಡಿದ್ದೆ ನಮ್ಮ ಮನೆ ಯಾವ. ಹಾಯ್ ಗೈಸ್, ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ಅವಾಗಿನವರು ಭಾಳ ಗಟ್ಟಿದ್ದಾರೆ. ನಾವು ಈಗಲೂ ಹೇಳ್ತೀವಿ ಏನೂ ಮಾಡಬೇಡ ಅಂತ, ಬಟ್ ಅವರು ಹೊಲ್ದಲ್ಲಿ ಭೀ ಕೆಲಸ ಮಾಡ್ತಾರೆ, ಎಲ್ಲದರಲ್ಲೂ ಮಾಡ್ತಾರೆ. ಆಲ್ರೆಡಿ ಇಷ್ಟು ಏಜ್ ಆದ್ರೂ ಎಷ್ಟು ಗಟ್ಟಿದ್ದಾರೆ. ಅವಾಗಿನ ಫುಡ್ಡೇ ಹಾಗಿತ್ತು ಅಂತ ಅನಿಸುತ್ತೆ. ಈಗ ನೋಡಿದರೆ ನಾವು ಪಿಜ್ಜಾ ಅದು ಇದು ಆಳು ಮುಳು ತಿಂದು ಏನೂ ಇಷ್ಟಿಲ್ಲ. ಈಗ ಯಾರು ಮಾಡ್ತಾರೆ ನೋಡಿ ಎಷ್ಟು ಗಟ್ಟಿ ಇದ್ದಾರೆ ಅಂದರೆ ಎಲ್ಲನೂ ಮಾಡ್ತಾರೆ. ಏನು ತಾವಾಗೇ ಅಡ್ಡಾಡ್ತಾರೆ. ಈಗ್ಲೂ ಏನೂ ಸಪೋರ್ಟ್ ಇಲ್ಲದೆ ಅಡ್ಡಾಡ್ತಾರೆ ಎಷ್ಟು ಏಜ್ ಆಗಿದ್ರೂ. ಈಗಿನ ಕಾಲದವರು ಯಾರಿಷ್ಟು ಬದುಕ್ತಾರೆ? ಆವಾಗೆಲ್ಲ ಅಷ್ಟು ತಿಂದು ಗಟ್ಟಿಯಾಗಿ ಚೆನ್ನಾಗಿದ್ದಾರೆ. ಸೊ ಎಲ್ಲ ಮಾಡ್ತಾರೆ. ಇವಾಗ ನಾವು ಮಾಡಬೇಡ ಅಂತ ಹೇಳ್ತೀವಿ, ಆದರೂ ಕೇಳಲ್ಲ ಅವರು. ಅವ್ರಿಗೆ ಒಂದೇ ಕಡೆ ಕೂತಿರೋಕ್ಕಾಗಲ್ಲ. ಹಂಗಾಗಿ ಏನಾದರೂ ಮಾಡ್ತಾನೇ ಇರ್ತಾರೆ. ಇಷ್ಟೇ ಗೈಸ್, ಇಲ್ಲಿಗೆ ಅಮ್ಮಂದು ಎಂಡ್ ಮಾಡಬೇಕು ಅಂತ ಇದ್ದೀನಿ ಅಷ್ಟೇ. ಏನಾದ್ರು ಇದ್ದರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಹೇಳಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವುದಾದ್ರೂ ಅಮ್ಮನ ಕಡೆಯಿಂದ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವರಿದು ಎಲ್ಲ ಮಾಡೋಕ್ಕೆ ಒಪ್ಕೊಳ್ಳಲ್ಲ, ಆದರೂ ಟ್ರೈ ಮಾಡ್ತೀನಿ ಮಾಡ್ಬೋದು ಅಂತ ಅಷ್ಟೇ. ನಾವಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಈಗಿನ ಜನ್ರೇಷನ್ನು ಅವಾಗಿನವರು ಎಷ್ಟು ಎಲ್ಲ ಹೊಲದಲ್ಲೇ ಕೆಲಸ ಮಾಡಿ ಇಷ್ಟು ಗಟ್ಟಿದ್ದಾರೆ. ಅಷ್ಟೇ ಗಾಯ್ಸ್. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟು ಜನ ಮಕ್ಕಳಾದ್ರೂ ಆವಾಗಿನ ಕಾಲದಲ್ಲಿ ಗಂಡು ಅಂತ ಭಾಳ ಇತ್ತು. ಹಾಗಾಗಿ ಇವ್ರಿಗೆ ಹೆಣ್ಣು ಆದ್ದರಿಂದ ಸ್ವಲ್ಪ ಗಂಡು ಹುಟ್ಟಲಿ ಅಂತ ಅಷ್ಟು ಬಿಟ್ಟರು. ಆವಾಗಿನ ಕಾಲದಲ್ಲೂ ಏನೋ ಆಪ್ರೇಷನ್ ಇರಲಿಲ್ಲಂತೆ, ಹಾಗಾಗಿ ಇದು ಮಾಡಿದರು. ಸೊ ನೋಡಿ ಇನ್ನೂ ಅಷ್ಟು ಗಟ್ಟಿದ್ದಾರೆ. ಎಲ್ಲ ತಾವೇ ನಡೀತಾರೆ, ಏನೂ ಸಪೋರ್ಟ್ ಇಲ್ಲದೆ.
ಅಷ್ಟೇ ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.